ಓಕೆ, ಒಂದು ಕೆ ಸಿ ಟಿ ಆ್ಯಂಡ್ ನೀಟ್ ಸ್ಟೂಡೆಂಟು ಈಗಾಗಲೇ ಏನಂತಂದರೆ ಎಲ್ಲರೂ ಕೂಡ ಏನಂತಂದರೆ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ನೀವೆಲ್ಲನೂ ಕೂಡ ಚಾಯ್ಸ್ ಎಂಟ್ರಿ ಮಾಡ್ಕೊಳ್ಳೋದಾಯಿತು ಅಥವಾ ನೆಕ್ಸ್ಟ್ ಏನೇ ಒಂದು ಪ್ರೊಸೆಸ್ ಆಗಿರಲಿ. ಸೊ ನೀವು ಅಡ್ಮಿಷನ್ಗೆ ಹೋಗ್ತೀರ ಅಂತಂದರೆ ಇವೆಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ಇರಬೇಕು. ನೋಡ್ಕೊಂಡಿದ್ದೀರಾ 15 ಡಾಕ್ಯುಮೆಂಟ್ಸ್ ಅಂತ ಹಾಕ್ಕೊಂಡಿದ್ದೆ. ಸೊ ಖಂಡಿತವಾಗ್ಲೂ ಕೂಡ ಎಲ್ಲನೂ ಕೂಡ ಹೇಳ್ತೀನಿ. ಸೊ ಕೆ ಸಿ ಟಿ 2026ಗೆ ಮಾತ್ರ ಭಾಳ ಇಂಪಾರ್ಟೆಂಟ್ ಆಗುವಂಥದ್ದು. ಸೊ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಆ್ಯಂಡ್ ವಿತ್ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಹೋಗ್ತೀನಿ ಡಾಕ್ಯುಮೆಂಟ್ಸ್ ಬಗ್ಗೆ. ಸೊ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಕೆ ಸಿ ಟಿ ಅಡ್ಮಿಷನ್ 2026 ಅನ್ನೋದು. ಸೊ ಮೊದಲನೇ ಡಾಕ್ಯುಮೆಂಟ್ಸ್ ನಿಮಗೆ ಮೇನ್ ಇಂಪಾರ್ಟೆಂಟ್ ಎಲ್ಲರೂ ಕೂಡ ಗೊತ್ತಿರೋ ಬಗ್ಗೆ SSLC ಮಾರ್ಕ್ಸ್ ಕಾರ್ಡ್ ನಿಮಗೆ ಮಸ್ಟ್, ಅದು ಬೇರಲೇಬೇಕು ಆಯಿತಾ. ಎಲ್ಲರೂ ಕೂಡ ಕಂಪ್ಲೀಟಾಗಿ ವಾಚ್ ಮಾಡಿ ಎಷ್ಟೆಷ್ಟು ತೊಗೋಬೇಕು ಏನೇನೆಲ್ಲ ಮಾಡಬೇಕಂತಲೂ ಕೂಡ ಹೇಳ್ತೀನಿ. SSLC ಮಾರ್ಕ್ಸ್ ಕಾರ್ಡ್ ಜೊತೆಗೆ ಎರಡನೇದು ಕಾಣಿಸ್ತದೆ ಸೆಕೆಂಡ್ ಪಿ ಯು ಸಿ ರಿಜಿಸ್ಟರ್ ನಂಬರ್ ಅಂತ ಹೇಳಿದ್ರೆ ಆ್ಯಕ್ಚುಲಿ SSLC ಮಾರ್ಕ್ಸ್ ಕಾರ್ಡ್ ಇಟ್ಕೊಂಬಿಡಿ ಆಯಿತಾ. SSLC ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡ್ಬಿಟ್ಟೆ ರಿಜಿಸ್ಟ್ರೇಷನ್ ನಂಬರ್ ಕೂಡ ಅದರಲ್ಲಿ ಇರ್ತದೆ. ಓಕೆ, ನೆಕ್ಸ್ಟು ಇನ್ನೂ ಕೂಡ ನಮಗೆ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಬರ್ತಾರೆ ಅಂತ ಅನ್ಬೋದು. ಜಸ್ಟ್ ನಿಮಗೆ ಆಗಲೇ ಬಂದಿರತಕ್ಕಂಥದ್ದು ಏನು ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ಲೇ ಬಂದಿರಬೇಕಂತ ಏನಿಲ್ಲ ಆಯಿತಾ. ಬಂದಿದ್ದರೆ ಬೆಟರ್, ಇಷ್ಟೊತ್ತಿಗೆ ಆಗಲೇ ತೊಗೊಳ್ಳಿ. ಇಲ್ಲಪ್ಪ ಅಂತಂದರೆ ಜಸ್ಟ್ ನಿಮ್ಮ ಹತ್ರ ಒಂದು ಯಾವುದೋ ಪ್ರಿಂಟೌಟ್ ಇದ್ದರೂ ಕೂಡ ನಡೀತದೆ. ಓಕೆ, ಬಟ್ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕು, ಬಂದಿರ್ತದೆ, ಅದನ್ನು ಕೂಡ ಇಟ್ಕೋರಿ. ನೆಕ್ಸ್ಟು ಥರ್ಡು ಇನ್ಕಮ್ ಸರ್ಟಿಫಿಕೇಟ್ ಆಯಿತಾ. ಯಾಕೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಂತಂದರೆ ಕೆಲವೊಂದಿಷ್ಟು ಅಪ್ಲೈ ಮಾಡುವಾಗ ಅದನ್ನ ಅಪ್ಲೋಡ್ ಮಾಡಿರ್ತಾರೆ, ಹಂಗಾಗಿ ಇನ್ಕಮ್ ಬೇಕಾಗ್ತದೆ ಇನ್ಕಮ್ ಸರ್ಟಿಫಿಕೇಟು. ಆ್ಯಂಡ್ ಅದ್ರ ಜೊತೆಗೆ ಕೆಲವೊಂದಿಷ್ಟು ಕ್ವಾಟಾ ಸಿಗಬೇಕಂದ್ರೂ ಕೂಡ ಇನ್ಕಮ್ ಮ್ಯಾಟ್ರ್ ಆಗಿರ್ತದೆ. ಓಕೆ ಸರಿ, ಎಸ್ಪೆಷಲಿ ಫಾರ್ SNG ಕ್ವಾಟಾ ಸಿಕ್ಕೋರಿಗೆ ಇದೆಲ್ಲನೂ ಕೂಡ ಇನ್ಕಮ್ ಇರ್ತೈತಲ್ಲ, ಹಂಗಾಗಿ ಇನ್ಕಮ್ ಸರ್ಟಿಫಿಕೇಟ್ ಬೇಕೇ ಬೇಕು. ಓಕೆ, ನಾಲ್ಕನೇದು ಕ್ಯಾಸ್ಟ್ ಸರ್ಟಿಫಿಕೇಟ್, ಅದನ್ನು ಕೂಡ ಇಟ್ಕೊಳ್ಳಿ. ಐದನೇದು ಸ್ಯಾಡ್ಸ್ ಐ ಡಿ ಅಂತ ಇದೆ. ಸೊ ಸ್ಯಾಡ್ಸ್ ಐ ಡಿ ಬೇಕಾಯ್ತಾ. ನಿಮ್ಮ ಸ್ಯಾಡ್ಸ್ ಐ ಡಿ ಯಾಕಂತಂದರೆ ನಿಮ್ಮ ಡಾಟಾ ಎಲ್ಲನೂ ಕೂಡ ಅದರಲ್ಲಿ ಇರೋ ಕಾರಣ ಸ್ಯಾಡ್ಸ್ ಐ ಡಿ ಬೇಕಾಗ್ತದೆ. ನಿಮ್ಮ SSLCದು ಇವೇನು ಸ್ಯಾಡ್ಸ್ ಐ ಡಿ ಬೇಕಾದ್ರೆ ಸಿಕ್ಬಿಡ್ತದೆ. ನಿಮ್ಮದೆಲ್ಲ ಮಾರ್ಕ್ಸ್ ಕಾರ್ಡಲ್ಲಿ ನೋಡಿಬಿಟ್ರೆ ಸಿಕ್ಬಿಡ್ತದೆ, ಸ್ಯಾಡ್ಸ್ ಐ ಡಿ ಇರ್ತದೆ. ಓಕೆ, ಬ್ಯಾಂಕ್ ಡೀಟೇಲ್ಸು ಯಾಕೆ ಅಂತಂದರೆ ಬ್ಯಾಂಕ್ ಡೀಟೇಲ್ಸ್ ಇರಲೇಬೇಕಂತೇನಿಲ್ಲ, ಜಸ್ಟ್ ಬಟ್ ಆದರೂ ಕೂಡ ಇಟ್ಕೊಳ್ಳಿ. ಯಾಕೆ ಬ್ಯಾಂಕ್ ಡೀಟೇಲ್ಸ್ ಬೇಕಂತಂದರೆ ಸಮ್ ಟೈಮ್ ಕಾಲೇಜ್ ಟು ಕಾಲೇಜು ಟ್ರಾನ್ಸ್ಫರ್ ಆಗುತ್ತಿರ್ತದೆ ಮುಂದೆ ನಿಮಗೆ ಏನು ಕೂಡ ತೊಂದರೆ ಆಗ್ಬಿಡ್ದು. ಆ್ಯಕ್ಚುಲಿ ಬ್ಯಾಂಕ್ ಡೀಟೇಲ್ಸ್ ಯಾರೂ ಕೂಡ ಹೇಳಲ್ಲ, ಬಟ್ ನಾನು ನಿಮಗೆ ಇಟ್ಕೊಳ್ಳೋಕ್ಕೆ ಜಸ್ಟ್ ಮೆನ್ಷನ್ ಮಾಡಿದ್ದೀನಿ. ಆರನೇದು. ನೆಕ್ಸ್ಟ್ ಏಳನೇದು ಸಿಗ್ತದೆ ಡೀಟೇಲ್ಸ್ ಆಫ್ ಸ್ಟಡಿಂಗ್ ಇನ್ ಕರ್ನಾಟಕ. ಸ್ಟಡಿ ಅಂದರೆ ಸ್ಟಡಿ ಸರ್ಟಿಫಿಕೇಟ್. ಸೊ ನೀವು ಮಿನಿಮಮ್ ಆದರೂ ಕೂಡ ಸ್ಟಡಿ ಸರ್ಟಿಫಿಕೇಟ್ ಕ್ಲೇಮ್ಡ್ ಮಾಡ್ಕೊಂಡಿರ್ತೀರ ಅಥವಾ ಅದನ್ನ ಎಲ್ಲನೂ ಕೂಡ ವೆರಿಫೈ ಮಾಡ್ಕೊಂಡಿರ್ತೀರ ನೀವು. ಓಕೆ, ಕ್ಲೇಮ್ಡ್ ಅನ್ನೋ ಬದಲು ವೆರಿಫೈ ಮಾಡ್ಕೊಂಡಿರ್ತೀರ. ಸೊ ಕಂಪ್ಲೀಟಾಗಿ ಮಿನಿಮಮ್ 1 to 10th ನಿಮ್ಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಿರ್ತದೆ. ಈ PUC ಕೂಡ ಬರ್ಸ್ಕೊಂಡಿತ್ತಂದ್ರೆ ಅದನ್ನು ಕೂಡ ಇಟ್ಕೊಳ್ಳಿ, ಸ್ಟಡಿ ಸರ್ಟಿಫಿಕೇಟ್. 8ನೇದು ಕಾಣಿಸ್ತಿದೆ ಲೇಟೆಸ್ಟ್ ಫೋಟೋಗ್ರಾಫ್ ಇನ್ JPG ಫಾರ್ಮ್ಯಾಟ್ ಅನ್ನೋದು. ಸೊ ಹಂಗಾಗಿ ಒಂದು ಫೋಟೋ ಅವನ್ನೆಲ್ಲನೂ ಕೂಡ ನಿಮಗೆ ಸಾಫ್ಟ್ ಕಾಪಿಗಿಂತ ಹಾರ್ಡ್ ಕಾಪಿ ಇದ್ದರೂ ಬೆಟರ್ ಆಯಿತಾ. ಹಾರ್ಡ್ ಕಾಪಿನೇ ಬೆಟ್ರು, ಅದನ್ನ ಕೂಡ ಒಂದು 4 ಫೋಟೋ ಆದರೂ ಇಟ್ಕೊಂಡಿರಿ ಅಡ್ಮಿಷನ್ ಟೈಮ್ ಒಳಗೆ. ಯಾಕಂದರೆ ಕೆಲವೊಂದಿಷ್ಟು ಕಾಲೇಜ್ ಒಳಗಡೆ ಏನಂತಂದರೆ ಒಂದು ಡಾಕ್ಯುಮೆಂಟ್ಸ್ ಇಲ್ಲಾಂದ್ರೂ ಕೂಡ ಸ್ಟಡಿ ಅಂದರೆ ಸ್ಟ್ರಿಕ್ಟಾಗಿ ನಿಮ್ಗೆ ವಾರ್ನ್ ಮಾಡ್ತಾರೆ, ಹಂಗಾಗಿ. ಸರಿ, ನೆಕ್ಸ್ಟ್ 9ನೇದು ಆ್ಯಕ್ಟಿವ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ ಅಂತಂದು. 9ನೇದು ಮೊಬೈಲ್ ನಂಬರ್, 10ನೇದು ಇಮೇಲ್ ಐ ಡಿ. ಇದು ಡಾಕ್ಯುಮೆಂಟ್ಸ್ ಅನ್ನೋ ಬದಲು ಏನಪ್ಪ ಅಂದರೆ ಇವು ನಿಮಗೆ ಬೇಕಾಗ್ತದೆ. ಓಕೆ, ಮೊಬೈಲ್ ನಂಬರು ಕೂಡ ಕೇಳ್ಕೊತಾರೆ ಆ್ಯಂಡ್ ಥ್ರೂಔಟ್ ಅದೇ ಮೊಬೈಲ್ ನಂಬರ್ ಎಲ್ಲ ಕಡೆ ಯೂಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಇಮೇಲ್ ಐ ಡಿ ಕೂಡ ಮೆನ್ಷನ್ ಮಾಡಿದ್ದಾರೆ, ಇಮೇಲ್ ಐ ಡಿ ಕೂಡ ಇಟ್ಕೊಳ್ಳಿ. ಆ್ಯಂಡ್ ಸ್ಟೂಡೆಂಟ್ ಸಿಗ್ನೇಚರ್ ಕೂಡ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಆ್ಯಂಡ್ ಸ್ಟೂಡೆಂಟ್ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಅಂತ ಕೂಡ 12 ಅಂತ ಹಾಕ್ಕೊಂಡಿದ್ದೀನಿ. ಸೊ ಇವೆಲ್ಲನೂ ಕೂಡ ಬೇಸಿಕ್ ಇನ್ಫಾರ್ಮೇಷನ್ನು, ಆ್ಯಕ್ಚುಲಿ ಡಾಕ್ಯುಮೆಂಟ್ಸ್ ಇದಾಗ ಬರೋಲ್ಲ, ಬಟ್ ಬೇಕು ಅಂದರೆ ಕ್ಯಾಂಡಿಡೇಟ್ ಮಸ್ಟ್ ಇರಲೇಬೇಕಂತ ಅಡ್ಮಿಷನ್ಗೆ ಅಂತ ಹೇಳ್ತಾರೆ ನಿಮಗೆ. ಸೊ 13ನೇದು ಕನ್ನಡ ಮೀಡಿಯಂ ಕೋಟಾ ಇಫ್ ಅಪ್ಲಿಕೇಬಲ್. ನಿಮ್ಮ ಕನ್ನಡ ಮಾಧ್ಯಮದಲ್ಲಿ ಇನ್ ಕೇಸ್ ಇದ್ರಪ್ಪ ಅಂತಂದರೆ ಹಳೆ ಎಲ್ಲನೂ ಕೂಡ ಕ್ಲೇಮ್ಡು ವೆರಿಫೈಡ್ ಆಗಿಬಿಟ್ಟು ಅಡ್ಮಿಷನ್ಗೂ ಕೂಡ ಅಂದರೆ ಎಲ್ಲನೂ ಕೂಡ ಆಗಿತ್ತು, ವೆರಿಫಿಕೇಷನ್ ಸ್ಲಿಪ್ ಕೂಡ ಎಸ್ ಅಂತ ಬಂದಿತ್ತಪ್ಪ ಅಂತಂದರೆ ಅದನ್ನು ಇಟ್ಕೊಂಡಿರಿ. ನೆಕ್ಸ್ಟು 14ನೇದು ರೂರಲ್ ಸರ್ಟಿಫಿಕೇಟು ಆಯಿತಾ. ರೂರಲ್ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್ ಅಂತ ಇಟ್ಕೊಂಡಿದ್ದೀನಿ. ಸೊ ನೀವು ಗ್ರಾಮೀಣ ಮಾಧ್ಯಮದಲ್ಲಿ ಅದನ್ನು ಕೂಡ ಸ್ಟಡಿ ಮಾಡಿರ್ತೀರ, ಆ ಸರ್ಟಿಫಿಕೇಟು ಕೂಡ ನಿಮ್ಗೆ ಎಸ್ ಅಂತ ಬಂದಿರುತ್ತೆ ಇದು ಯಾವುದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ, ಅದನ್ನು. ನೆಕ್ಸ್ಟು ಎಲ್ಲನೂ ಕೂಡ ರಿಸರ್ವೇಷನ್, ಇನ್ ಕೇಸ್ ರಿಸರ್ವೇಷನ್ ಫಾರ್ ಎಕ್ಸಾಂಪಲ್ ನಿಮ್ದು ಏನಾದರೂ ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ ಅಥವಾ HK ಅಂತ ಕರಿತೀವಿ, ಅದನ್ನು ಏನಾದರೂ ಇದ್ದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕೋಟ ಅಥವಾ ಸ್ಪೆಷಲ್ಲು ಈಗ ಸ್ಪೋರ್ಟ್ಸ್ ಕೋಟ ಅಂತ ಬರ್ತದೆ. ಆ್ಯಂಡ್ ಭಾಳಷ್ಟು ಬರ್ತಾರೆ ನೋಡಿ ಗೊತ್ತಿರುವಾಗ ಸ್ಪೆಷಲ್ ಸ್ಪೆಷಲ್ ಕ್ಯಾಟಗರಿನ ಬಂದು ಸ್ಪೆಷಲ್ ಕ್ವಾಟ ಅಂತ ಕರಿತೀವಿ ನಾವು ಅದನ್ನು. ಸೊ ಸ್ಪೆಷಲ್ ಕ್ಯಾಟಗರಿ ಕ್ವಾಟನ ಅಂತ ಕರಿತೀವಿ. NCC ಸ್ಪೋರ್ಟ್ಸು ಗೈಡ್ಸು ಎಲ್ಲನೂ ಕೂಡ ಆ ಥರ ಎಲ್ಲನೂ ಕೂಡ ಇರೋದಿತ್ತಂದರೆ ನೀವು ಆಗಲೇ ಇದ್ದರೆ ಹಳೆ ಎಸ್ ಅಂತ ಹಾಕ್ಕೊಂಡಿರ್ತೀರ ಅಂದರೆ ಅಪ್ಲಿಕೇಶನ್ ಹಾಕುವಾಗ ಏನೆಲ್ಲ ಎಸ್ ಅಂತ ಕೊಟ್ಟಿದ್ರು ಅವೆಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ಇರಬೇಕು. ಇಷ್ಟನ್ನು ಬರ್ದಾರೆ 15 ಅಂತಂದರೆ ಇದ್ರ ಜೊತೆಗೆ ನೋಡಿ ಇದು ನಿಮಗೆ ಸದ್ಯಕ್ಕೆ ಈಗ ಅಂದರೆ ಇವು ಮುಂಚಿತವಾಗಿ ನಿಮ್ಮ ಹತ್ರ ಇರ್ತಕ್ಕಂಥದ್ದು ಆಯಿತಾ. ಸೊ ಈಗ ಅಡ್ಮಿಷನ್ ಟೈಮ್ಗೂ ಕೂಡ ಕೆಲವೊಂದಿಷ್ಟು ಟೈಮ್ ಏನೇನೆಲ್ಲ ಬೇಕಾಗ್ತದೆ ಅಂತ ಕೇಳಿದರೆ, ಸೊ ನೋಡಿ ಏನೇನೆಲ್ಲ ಬೇಕಾಗ್ತದೆ ಇದ್ರ ಜೊತೆಗೆ ಇನ್ನೂ ಕೂಡ ಪ್ಲಸ್ ಆ್ಯಡ್ ಮಾಡ್ಕೊಳ್ಳೇಬೇಕು. ಏನೇನಂತಂದರೆ ಈಗ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿರುತ್ತೆ ನೋಡಿ, CETದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿತ್ತು ಅದು ಶೀಟ್ ಇಟ್ಕೋಬೇಕಾಗ್ತದೆ. ಅದರ ಜೊತೆಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಹಾಲ್ ಟಿಕೆಟ್ ಇಂಪಾರ್ಟೆಂಟು, ಪದೇ ಹೇಳ್ತಾನೆ. KCET ಎಕ್ಸಾಮ್ ಬರೆದಿದ್ರೆ ಅದು ಹಾಲ್ ಟಿಕೆಟ್ ಅಲ್ಲೆಲ್ಲೋ ಕಳೆದತ್ತಂದರೆ ಅಟ್ಲೀಸ್ಟ್ ಅದು ಜೆರಾಕ್ಸ್ ಆದರೂ ಇರಬೇಕು.
ಇಲ್ಲ ಅಂತಂದರೆ ಕಾಲೇಜ್ಗೆ ಹೋಗಿ ಯಾವ ರೀತಿ ಕನ್ವಿನ್ಸ್ ಮಾಡ್ತಿರೋ ಕಾಲೇಜವ್ರಿಗೆ ನಿಮಗೆ ಬಿಟ್ಟಿದ್ದು ಕನ್ವಿನ್ಸ್ ಮಾಡಬೇಕು ಅವ್ರನ್ನ ಹೆಂಗಾದ್ರು. ಆಲ್ ಟಿಕೆಟ್ ಮಿಸ್ ಆಯಿತು, ಹಂಗಾಯ್ತು ಹಿಂಗಾಯ್ತು. ನಾ ಎಕ್ಸಾಮ್ ಬರೆದಾಗೂ ಕೂಡ ಹೇಳಿದ್ದೆ ನಾನು, ಆಲ್ ಟಿಕೆಟು ಇಟ್ಕೊಂಡ್ರೆ ಆ ಅಡ್ಮಿಷನ್ ಟೈಮ್ ಒಳಗೆ ಬೇಕಾಗುತ್ತೆ ಅಂತಂದು. ಓಕೆ, ಸೊ ಇದ್ರ ಜೊತೆಗೆ ಮತ್ತೇನಂತಂದರೆ ಈಗ ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತಾ, ಕಂಗ್ರ್ಯಾಚುಲೇಷನ್ ಅಂತ ಬಂದೈತಾ, ಇದ್ರ ಸೀಟ್ ಇದು ಏನು ಬೇಕಾಗಲ್ಲ ನಿಮ್ಗೆ. ಇಂಪಾರ್ಟೆಂಟು ಈಗ ಚಾಯ್ಸ್ ಎಂಟ್ರಿ ಮಾಡಿರ್ತಾರೆ. ಓಕೆ, ಈ ಚಾಯ್ಸ್ ಎಂಟ್ರಿ ನೀವು 1 or 2 3 4 ಅಂತ ಏನೋ ಕೊಟ್ಟಿರ್ತಾರೆ ಯಾವುದೋ ಒಂದು. ಓಕೆ, 1 ಕೊಟ್ಬಿಟ್ಟು ನೀವು ಅಡ್ಮಿಷನ್ ಬರ್ತೀರ. 1 ಕೊಟ್ಟಾದ ತಕ್ಷಣ ಏನು ಮಾಡ್ತೀರಾ, ಫೀ ಪೇಮೆಂಟ್ ಮಾಡಿರ್ತಾರೆ. ಅಂದರೆ ನೀವು ಬ್ಯಾಂಕಿಗೆ ಹೋಗಿ ಕಟ್ಟಿತ್ತಂದರೆ ಚಲಾನ್ ಬೇಕೇ ಬೇಕು. ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡಿದರೆ ಚಲಾನ್ ಬೇಕು. ಅಥವಾ ನೀವು ಆನ್ಲೈನ್ ಪೇಮೆಂಟ್ ಮಾಡಿತ್ತಂದರೆ ಆನ್ಲೈನ್ ಪೇಮೆಂಟ್ ಮಾಡಿರೋದು ಪ್ರೂಫ್ ಇದ್ದರೆ ಸಾಕು. ಓಕೆ, ಅದರೊಂದು ಪ್ರಿಂಟೌಟ್ ಬರ್ತದೆ ಲಾಸ್ಟಿಗೆ, ಅಥವಾ ಅಟ್ಲೀಸ್ಟ್ ಸ್ಕ್ರೀನ್ಶಾಟ್ ಆದರೂ ತಗೊಂಡು ಅದು ಪ್ರಿಂಟ್ ತೊಗೊಂಡಿರಬೇಕು. ಅಂದರೆ ಪೇಮೆಂಟ್ ಮಾಡಿರೋದು ಒಂದು ಪ್ರೂಫ್ ಬೇಕು. ಆ್ಯಂಡ್ ಅದಾದ ತಕ್ಷಣ ನಿಮ್ಗೆ ಏನಂತಂದರೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತದೆ. ಆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೋಬೇಕು. ನಿಮಗೆ ಆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡ ತಕ್ಷಣ ಅಲ್ಲೇ ಆ್ಯಕ್ಚುಲಿ ಡಾಕ್ಯುಮೆಂಟ್ಸ್ ತೋರಿಸ್ತವೆ. ಬಟ್ ಇವು ಇಷ್ಟೊಂದೆಲ್ಲನೂ ಕೂಡ ತೋರಿಸಲ್ಲ. ನಾನು ಇವಾಗ ಏನು 15 ತೋರಿಸ್ತಿದ್ದೀನಿ ನೋಡಿ, ಇಷ್ಟು ಕೂಡ ತೋರಿಸಲ್ಲ ಆಯಿತಾ. ಸೊ ಆ ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ನಿಮಗೆ ಸ್ಟಡಿ ಸರ್ಟಿಫಿಕೇಟು, ಕನ್ನಡ ಮೀಡಿಯಮ್, ರೂರಲ್ಲು ಇಂಥವು ಯಾವ ಅಷ್ಟೇ ತೋರಿಸುತ್ತೆ. ಬಟ್ ಇವು ಎಲ್ಲನೂ ಕೂಡ ಇಂಪಾರ್ಟೆಂಟ್ ಅಂತ ನಾನು ನಿಮ್ಗೆಲ್ಲನೂ ಕೂಡ ಹೇಳ್ತಾ ಇದ್ದೀನಿ ಆಯಿತಾ. ಸೊ ಅಂದರೆ ಏನೇನು, ಈಗ ಹಾಲ್ ಟಿಕೆಟ್ ಆಯಿತು, ಆ್ಯಂಡ್ ರಿಸಲ್ಟ್ ಶೀಟ್ ಆಯಿತು, ಆ್ಯಂಡ್ ಪೇಮೆಂಟ್ ಮಾಡಿರ್ತಕ್ಕಂಥ ಪ್ರೂಫು, ಆ್ಯಂಡ್ ಕನ್ಫರ್ಮೇಷನ್ ಸ್ಲಿಪ್ಪು, ಇದಿಷ್ಟು ತೊಗೊಂಡು ವಿತ್ ಎಲ್ಲನೂ ಕೂಡ ಏನು ಇಷ್ಟು ಡಾಕ್ಯುಮೆಂಟ್ಸ್ ತೊಗೊಂಡು ಎಲ್ಲ ಒರಿಜಿನಲ್ ಜೊತೆಗೆ ನೋಡಿ, ಒರಿಜಿನಲ್ಲು. ಬಟ್ ನೀವು ಒರಿಜಿನಲ್ ಏನು ಕಾಲೇಜಿಗೆ ಕೊಡೋಲ್ಲ, ಬಟ್ ಅದು ತೋರಿಸ್ಬೇಕು ವಿತ್ತು. ನಾ 3 ಸೆಟ್, ಬೆಟರ್ 3 ಸೆಟ್ ಹೇಳ್ತೀನಿ. ಎಲ್ಲರೂ ಕೂಡ 2 ಸೆಟ್ ಅಂತಾರೆ, ಬಟ್ ನಾನು 3 ಸೆಟ್ ಹೇಳ್ತೀನಿ. ಆ 3 ಸೆಟ್ಟಿಗೂ ಕೂಡ ಬಟ್ ಎಲ್ಲ ಕಾಲೇಜು ಕೇಳಲ್ಲ ಅಟೆಸ್ಟೆಡ್ ಮಾಡಿಸೋಕ್ಕೆ. ಬಟ್ ಕಾಲೇಜಸ್ ಕೇಳ್ಬೋದು. ಫ್ರೀ ಇತ್ತಂತಂದರೆ ಅಂತ ಅಟೆಸ್ಟೆಡ್ ಮಾಡಿಸ್ರಿ. ಸೊ ಎಲ್ಲಿ ಅಟೆಸ್ಟೆಡ್ ಮಾಡಿಸ್ಬೇಕಂತಂದರೆ ಎನಿ ಗೌರ್ನಮೆಂಟ್ ಹೈಸ್ಕೂಲ್ ಆರ್ ಕಾಲೇಜ್ ಆಯಿತಾ, ಹೈಸ್ಕೂಲ್ ಆರ್ ಕಾಲೇಜ್, ಅಥವಾ ಯಾರಾದರೂ ಗೌರ್ನಮೆಂಟ್ ಎಂಪ್ಲಾಯ್ ಮೀನ್ಸ್ ಯಾವುದಾದ್ರೂ ಪೊಲೀಸ್ ಹುದ್ದೆಯಲ್ಲಿರ್ತಕ್ಕಂಥ ಯಾರಾದರೂ ಇದ್ದರೆ, ಟ್ರಾಫಿಕ್ ಪೊಲೀಸ್ ಆದರೂ ಕೂಡ ನಡೀತದೆ. ಅಂದರೆ ಗ್ರೀನ್ ಇಂಕಿಲಿ ಎಲಿಜಿಬಿಲಿಟಿ ಇರ್ತಕ್ಕಂಥ ಯಾರಾದರೂ ಒಬ್ಬರು ಗೆಜೆಟೆಡ್ ಆಫೀಸರ್ಸ್ದು ಸೈನ್ ಮಾಡಿಸ್ಕೊಳ್ಳಿ. ಸೊ ಬೆಟರ್ ಅಂತಂದರೆ ಮುಂದೆ ಅಲ್ಲಿ ಏನಾದರೂ ಕಾಲೇಜಲ್ಲಿ ಹೋದಾಗ ಏನಾದರೂ ನಿಮಗೆ ತೊಂದರೆ ಮಾಡಬಾರ್ದು ಅಂತಂದು. ಆ್ಯಂಡ್ ಅದ್ರ ಜೊತೆಗೆ ನೀವು ಅಮೌಂಟು ರೆಡಿ ಇಟ್ಕೊಂಡು ಹೋಗ್ರಿ. ಅಡ್ಮಿಷನ್ ಹೋಗ್ತಿರಂತಂದರೆ ಹೆಚ್ಚಿಗೆ ದುಡ್ಡು ಇಟ್ಕೊಂಡು ಹೋಗಿರಿ. ಸಮ್ ಕಾಲೇಜಸ್ ಅಮೌಂಟ್ ಜಾಸ್ತಿ ಕೇಳ್ಬೋದು. ಓಕೆ, ಈ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಜೊತೆಗೆ ವಿತ್ ಅಮೌಂಟ್ ಕೂಡ ಇಟ್ಕೊಂಡು ಹೋಗಿ. ಹೇಳಿದೆ ನಾನು, ಒರಿಜಿನಲ್ 1 ಸೆಟ್ ಜೊತೆಗೆ 3 ಸೆಟ್ಟು ಜೆರಾಕ್ಸು ವಿತ್ ಅಟೆಸ್ಟೆಡ್ ತೊಗೊಂಡ್ರೆ ಅಡ್ಮಿಷನ್ ಈಸಿಯಾಗಿ ಪ್ರೊಸೆಸ್ ನಡೆಯುತ್ತೆ. ಆ್ಯಂಡ್ ಚಲನ್ ಹೇಳಿದೆ ನಾನು, 3 ಚಲನಲ್ಲಿ ನೀವು ಪೇಮೆಂಟ್ ಮಾಡಿರ್ತಕ್ಕಂಥ, ಇನ್ ಕೇಸ್ ಆನ್ಲೈನ್ ಪೇಮೆಂಟ್ ಮಾಡಿಲ್ಲ, ನಾನು ಚಲನ್ ಪೇಮೆಂಟ್ ಮಾಡಿದರೆ, ಒಂದು ಬ್ಯಾಂಕ್ ಅವ್ರಿಗೆ ಇಟ್ಟಿರ್ತಾರೆ, 2 ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಇಸ್ಕೋಬೇಕು ನೀವು. ಓಕೆ, ಕಾಲೇಜವ್ರಿಗೆ ಒಂದು ಇಸ್ಕೊಂಡು, ಒಂದು ಕೊಟ್ಟು ನೀವು ಒಂದು ಇಸ್ಕೋಬೇಕು. ಓಕೆ, ಇದಿಷ್ಟು ಡಾಕ್ಯುಮೆಂಟ್ಸು ಅವ್ರ ಕಾಲೇಜವರು ಜೆರಾಕ್ಸ್ ಒರಿಜಿನಲ್ಲೇ ಇಸ್ಕೊತಾರೆ. ನೆನ್ಪಿಡ್ಕೊಂಡ್ರಿ, ಕಾಲೇಜ್ ಒಳಗಡೆ ಒರಿಜಿನಲ್ಲೇ ಇಸ್ಕೊತಾರೆ ಆಯಿತಾ. ಯಾವಾಗ ಬರ್ತಾರೆ ಅಂತ ಕೇಳಿದ್ರೆ, ಇದರಲ್ಲಿ ಕೆಲವೊಂದಿಷ್ಟು ನಿಮಗೆ ಟಿ ಸಿ ನಾನೇನು ಬರೆದಿಲ್ಲ, ಯಾಕಂದರೆ ಅವು ಅಷ್ಟು ಇಂಪಾರ್ಟೆಂಟ್ ಏನಿಲ್ಲ ಆಯಿತಾ. ಅದನ್ನು ಆಮೇಲೆ ಲೇಟರ್ ಕೂಡ ಕೊಟ್ಟರು ಕೂಡ ನಡೀತದೆ. ಬಟ್ ಇವು ಅಂತೂ ಮಿನಿಮಮ್ ಬೇಕೇ ಬೇಕಾಗ್ತದೆ. ಓಕೆ, ಆ್ಯಂಡ್ ನಿಮ್ದೆಲ್ಲನೂ ಕೂಡ ಗ್ರ್ಯಾಜುಯೇಷನ್ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೊತಾರಲ್ಲ ಕೋರ್ಸು, ಆವಾಗ ನೀವು ಡಾಕ್ಯುಮೆಂಟ್ಸ್ ವಾಪಸ್ ಕೊಡ್ತಾರೆ. ಸರಿ, ಇದಿಷ್ಟು ಆದಷ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಡಾಕ್ಯುಮೆಂಟ್ಸ್ ಬಗ್ಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಅಂದ್ಕೊಂಡಿರ್ತೀನಿ. ಥ್ಯಾಂಕ್ ಯು.